ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೂಷಾ. ಫಸ್ಟ್ ಟೈಮ್ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈ ಮನೆಯಲ್ಲಿ ಸಾಕಷ್ಟು ಫೋಟೋಗಳು ದೇವಿಗಳನ್ನು ನಾವು ಇಟ್ಟಿರ್ತೀವಿ ಅಂತಲೇ ಹೇಳ್ಬೋದು. ಆದರೆ ಆ ಫೋಟೋನಲ್ಲಿ ಆಯುಧಗಳನ್ನ ಹಿಡ್ಕೊಂಡಿರುವಂಥ ದೇವಿ ಫೋಟೋಗಳನ್ನ ಇಡಬಾರ್ದು, ನೆಮ್ಮದಿ ಅನ್ನುವಂಥದ್ದು ಇರೋದಿಲ್ಲ, ಯಾವಾಗಲೂ ಕದನ ಜಗಳ ಈ ರೀತಿ ಮನಸ್ತಾಪಗಳಿರುತ್ತೆ ಅಂತ ಹೇಳ್ತಾರೆ. ಇದು ನಿಜನ? ಯಾವ ರೀತಿಯಾಗಿರುವಂಥ ದೇವಿ ಚಿತ್ರಗಳನ್ನ ನಾವು ಇಟ್ಕೊಳ್ಬಹುದು, ಮನೆಯಲ್ಲಿ ಫೋಟೋಗಳನ್ನ ಇಟ್ಕೊಳ್ಬೋದು? ಏನು ಹೇಳ್ತೀರಾ ಗುರುಗಳೇ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಪ್ರತಿ ದೇವದೇವಿಯರಲ್ಲೂ ಕೂಡ ಆಯುಧಗಳಿರುತ್ತವೆ. ಮೊದಲಿಗೆ ನಿಮಗೆ ಎರಡು ಕೈ ಕಾಣಿಸುತ್ತೆ. ಒಂದು ಅಭಯ ಹಸ್ತ, ಇನ್ನೊಂದು ವರದ ಹಸ್ತ, ಮತ್ತೊಂದು ಕಟಿ ಹಸ್ತ, ಇನ್ನು ಎರಡು ಕೈಗಳಲ್ಲಿ ಶಂಖಚಕ್ರಗಳು, ಮತ್ತೊಂದು ಅಷ್ಟಾಯುಧಗಳು ಕೂಡ ಇಟ್ಕೊಂಡಿರ್ತಾರೆ. ಆ ತರಹದ ಅಷ್ಟಾಯುಧಗಳು ಕೂಡ ಇರುತ್ತವೆ. ಅಂತಹದ್ದಕ್ಕಾಗಿ ನಿಮ್ಮ ಮನೆಯಲ್ಲೇ, ನೀವು ಅಡುಗೆ ಮನೆಯಲ್ಲೇ ಬೇಕಾದಷ್ಟು ಆಯುಧಗಳು ಇಟ್ಕೊಂಡಿರ್ತೀರಿ. ಆಯುಧಗಳನ್ನ, ಚಾಕು ಚೂರಿ ಮತ್ತೊಂದೆಲ್ಲ ಕೂಡ ಇಟ್ಕೊಂಡಿರ್ತೀರಿ. ಮತ್ತು ಹೇಗೆ ಅದನ್ನು ನಾವು ಬೇಡ ಅಂತ ಹೇಳೋದು? ಹಾಗೆ ನಾವು ಯಾವುದೇ ದೇವರಿಟ್ಟಿದ್ರೂ ಕೂಡ ನಮ್ಮ ಮನಸ್ಸು ಸಾತ್ವಿಕವಾಗಿರಬೇಕು. ನಮ್ಮ ಮನಸ್ಸು ಸಾತ್ವಿಕವಾಗಿರತಕ್ಕಂಥ ಮಂತ್ರವನ್ನೇ ಜಪಿಸ್ತಿರಬೇಕು. ನಾವು ಸಾತ್ವಿಕವಾಗಿರತಕ್ಕಂತಹದ್ದನ್ನೇ ಆಲೋಚನೆ ಮಾಡಿದಾಗ ಮಾತ್ರ ಅವು ಯಾವ ಕೂಡ ಲೆಕ್ಕಕ್ಕೆ ಬರಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ. ಇನ್ನು ಕೆಲವಿದ್ದಾವೆ, ಪ್ರಮಾಣ ಅಂತಿದೆ. ವಿಗ್ರಹಗಳು ದೊಡ್ಡದಾಗಲಿ, ಈಗ ಫಾರ್ ಎಕ್ಸಾಂಪಲ್ ಪ್ರತ್ಯಂಗಿರ ದೇವಿ ಅಂದ್ಕೊಳ್ಳೋಣ. ಪ್ರತ್ಯಂಗಿರ ದೇವಿಯನ್ನು, ಆ ಉಗ್ರ ರೂಪವನ್ನು ನೋಡುವಂಥದ್ದು, ಮಾಡುವಂಥದ್ದು ಕೆಲವೆಲ್ಲ ಇದ್ದಾವೆಲ್ಲ, ಅದು ಸಣ್ಣದಾಗಿ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ತಕ್ಕಂಥದ್ದು, ನಿಮ್ಮ ಒಂದು ಧೈರ್ಯಕ್ಕೆ, ನಿಮ್ಮ ಒಂದು ಸ್ಥೈರ್ಯಕ್ಕೆ, ನಿಮ್ಮ ಒಂದು ಶತ್ರುದಮನಕ್ಕೆ ಇವೆಲ್ಲ ಕೂಡ ಇಟ್ಕೊಂಡಿರ್ತೀನಿ. ಆದರೆ ಮನೆಯಲ್ಲಿ ದೊಡ್ಡ ಮಟ್ಟದ ವಿಗ್ರಹ, ದೊಡ್ಡ ಮಟ್ಟದ ಫೋಟೋ ಹಾಕ್ಕೊಳ್ತಕ್ಕಂಥದ್ದು ಪ್ರತ್ಯಂಗಿರ ದೇವಿಯದ್ದು ಈ ರೀತಿ ವರ್ಜ್ಯ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಉಳಿದಾಗೆ ನಾರಸಿಂಹ ಆಗಿರಬಹುದು, ಸುದರ್ಶನ ಆಗಿರಬಹುದು, ವೈಜಯಂತಿ ಆಗಿರಬಹುದು, ಎಲ್ಲ ದೇವರು ಇಟ್ಕೊಳ್ಳಲಿಕ್ಕೆ ಸಾಧ್ಯ ಇದೆ. ಎಲ್ಲೂ ಕೂಡ ತಾಪತ್ರಯ ಇಲ್ಲ, ಎಲ್ಲ ದೇವರು ಇಟ್ಕೊಳ್ಳಲಿಕ್ಕೆ ಅವಕಾಶವಿದೆ. ನಮ್ಮ ಮನಸ್ಸು ಸಾತ್ವಿಕವಾಗಿ ಕೂಡಿದಾಗ ಅದು ಯಾವುದು ಬರಲು ಸಾಧ್ಯವಿಲ್ಲ. ಉದಾಹರಣೆ ನಾನೀಗ ಹೇಳಿದ್ದೀನಿ, ನಮ್ಮ ಅಡುಗೆ ಮನೆಯಲ್ಲಿ ಬೇಕಾದಷ್ಟು ಇರ್ತವೆ. ಹೌದು, ಆ ಥರದನ್ನು ತೆಗೆದುಕೊಂಡಾಗ ಯಾರೋ ಏನು ಹೇಳ್ತೀವಿ, ಇದು ಇಟ್ಕೋಬಾರ್ದು, ಅದು ಇಟ್ಕೋಬಾರ್ದು. ನಿಮಗೆ ಪ್ರೀತಿ ಇದೆ, ಶ್ರದ್ಧೆ ಇದೆ, ಭಕ್ತಿ ಇದೆ, ಮಾಡ್ತೀನಿ ಅಂತಂದರೆ, ಈಗ ಅವ್ರು ಯಾರೋ ಶನೇಶ್ವರನ ಫೋಟೋ ಇಟ್ಕೊಂಡಿದ್ದಾರೆ, ಆ ಶನೇಶ್ವರನ ಫೋಟೋ ಇಟ್ಕೊಂಡು ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಅವ್ರ ಮನೆಯವರು ಯಾರಿಗೂ ಕೂಡ ಇಷ್ಟ ಇಲ್ಲ, ಆದರೆ ಆತನಿಗೆ ಮಾತ್ರ ಬಹಳ ಇಷ್ಟ. ಅಷ್ಟೇ ಚೆನ್ನಾಗಿದ್ದಾರೆ, ಆ ಮನೆಯಲ್ಲಿ ತುಂಬ ಅದ್ಭುತವಾಗಿದ್ದಾರೆ. ಏನು ಹುಡುಕಿದ್ರೂ ಒಂದು ಕೊರತೆ ಕಾಣಲ್ಲ, ಅಷ್ಟು ಲವಲವಿಕೆಯಿಂದ ಅವರ ಒಂದು ತುಂಬ ಕುಟುಂಬ ಅದು ಅಷ್ಟು ಚೆನ್ನಾಗಿದ್ದಾರೆ. ಮೊನ್ನೆ ಎಷ್ಟು ದೊಡ್ಡ ಮನೆ ಕಟ್ಟಿಸಿದ್ರು, ಗೃಹಪ್ರವೇಶ ಎಲ್ಲ ಮಾಡಿದ್ರು, ಹೀಗೆ ಎಲ್ಲವೂ ಕೂಡ ನಡೀತಿರ್ತವೆ. ಅದಕ್ಕಾಗಿ ನಿಮ್ಮ ಮನಸ್ಸು ಶುದ್ಧವಾಗಿ, ಪ್ರಾಮಾಣಿಕವಾಗಿ, ಸಾತ್ವಿಕವಾಗಿ ಕೂಡಿದ್ದಾಗ ಯಾವುದೇ ಆಯುಧಗಳಿರ್ತಕ್ಕಂಥ ದೇವರಿಟ್ಟರು ಕೂಡ ತೊಂದರೆ ಆಗೋದಿಲ್ಲ. ಅಲ್ಲಿ ವಿಶ್ವಾಸ, ಪ್ರೀತಿ, ಅದಕ್ಕಿಂತ ಹೆಚ್ಚಿಗೆ ನಂಬಿಕೆ ಬೇಕು. ಖಂಡಿತವಾಗಲೂ ಗುರುಗಳೇ. ಸೊ ಯಾವುದೇ ರೀತಿಯಾಗಿರುವಂಥ ದೇವಿ ಫೋಟೋಗಳ ಮೇಲೆ ಅವಲಂಬ ಹೊಂದಿರೋದಿಲ್ಲ ಅಂತ ಹೇಳಿದ್ರಿ. ಯಾಕಂದರೆ ಜಗಳಗಳಾಗ್ತಾ ಇರುತ್ತೆ ಉಗ್ರ ರೀತಿಯಾಗಿರುವಂಥ ಫೋಟೋಗಳನ್ನ ಇಟ್ಟಾಗ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ. ಬಟ್ ಅದಕ್ಕೆ ನೀವು ಸರಿಯಾಗಿರುವಂಥ ಉತ್ತರ, ನೇರವಾಗಿರುವಂಥ ಉತ್ತರವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಏನು ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.